ಮ್ಯಾಸಿವ್ ಸ್ಟಾರ್ ರಾಜವರ್ಧನ್ ಅವರು ತಮ್ಮ ಬಹುದಿನದ ಕನಸು ಇವತ್ತು ನನಸಾಗೋ ದಿನ. ಯಾಕೆಂದರೆ ನಿರ್ಮಾಪಕರಾಗಿ ಮೊದಲ ಹೆಜ್ಜೆಯನ್ನು ದೊಡ್ಡ ಹೆಜ್ಜೆಯನ್ನು ಹಾಕಿದ್ದಾರೆ. ಮೊದಲ ಸಿನಿಮಾ ಜಾವಾ. ಈ ಜಾವಾ ಸಿನಿಮಾದ ಕಥೆಯ ಬಗ್ಗೆ, ಈ ಸಿನಿಮಾದ ಕನಸಿನ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮಸ್ತೆ. ಇಲ್ಲಿ ತನಕ ಸ್ಟಾರ್ ಆಗಿ, ನಟನಾಗಿ, ಮ್ಯಾಸಿವ್ ಸ್ಟಾರ್ ಅಂತ ತುಂಬ ದೊಡ್ಡ ಒಂದು ಸಕ್ಸಸ್ಸನ್ನು ಕೊಡ್ಕೊಂಡು ಬಂದ್ರಿ. ಈಗ ನಿರ್ಮಾಪಕನಾಗಿ ಒಂದು ದೊಡ್ಡ ಹೆಜ್ಜೆ, ಆ ಕನಸು ಸ್ಟಾರ್ಟ್ ಆಗಿದ್ದು ಯಾವಾಗಿಂದ ಅಂತ ಅಂದ್ಬಿಟ್ಟು ನಿರ್ಮಾಪಕ ಆಗಬೇಕಂತ? ಇಲ್ಲ, ನಿರ್ಮಾಪಕ ಆಗಬೇಕು ಅನ್ನೋದೇನು ಕನಸಿರಲಿಲ್ಲ. ಒಳ್ಳೊಳ್ಳೆ ಕತೆ ಮಾಡಬೇಕು ಅನ್ನೋ ಕನಸು. ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಏನೇನು ಮಿಸ್ ಆಗಿತ್ತಲ್ಲ, ಅದನ್ನು ಏನಾರು ಮಾಡಬೇಕಲ್ಲ ನಾವು. ಅಂದರೆ ನಾನು ಆಗಲೇ ಹೇಳಿದಾಗೆ ಆರ್ಟಿಸ್ಟ್ ಆಗಿ ಬರೀ ಪೇಮೆಂಟ್ ತೊಗೋತೀವಿ, ಕೆಲವೊಂದು ಇನ್ವಾಲ್ವ್ಮೆಂಟ್ಸ್ ಇರಲ್ಲ ನಮ್ಮದು. ಯಾವುದೋ ಒಂದು ಕತೆ ಬಂದಿರುತ್ತೆ, ಆ ಕತೆಗೆ ಎಷ್ಟು ಬೇಕು ಅಷ್ಟು ಆ್ಯಕ್ಟ್ ಮಾಡಿಬಿಡ್ತಿರ್ತೀವಿ. ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಇನ್ನೂ ಏನೋ ಮಾಡ್ಬೋದಾಗಿತ್ತು ಅಂತ ಪ್ರತಿ ಸಾರಿ ಅದು ಆರ್ಟಿಸ್ಟಾಗಿ ಅನ್ನಿಸ್ತಾ ಇರುತ್ತೆ. ಸೊ ಆಗ ನಾನು ಚಕ್ರವರ್ತಿ ಅವ್ರ ಹತ್ರ ಒಂದು ಕತೆ ಕೇಳಿದ್ದೆ, ತುಂಬ ಚೆನ್ನಾಗಿದೆ. ಅವ್ರು ಪ್ರತಿ ಸಾರಿ ನಿನ್ನ ಕ್ಯಾರೆಕ್ಟರ್ ಸೆಲೆಕ್ಷನ್ ಈ ಥರ ಇರಬೇಕು, ಕತೆ ಈ ಥರ ಇರಬೇಕು ಅಂತ ಯಾವಾಗಲೂ ಗೈಡ್ ಮಾಡ್ಕೊಂಡ್ಬರ್ತಿದ್ರು. ಸೊ ಆ ಥರ ಇದ್ದಾಗ ಬಂದಂಥ ಕತೆ ಜಾವ. ಸೊ ಆ ರೀಸನ್ಗೋಸ್ಕರ ಹೌದಲ್ಲ, ನನಗೆ ಒಳ್ಳೊಳ್ಳೆ ಫ್ರೆಂಡ್ ಸರ್ಕಲ್ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ತುಂಬ ಕೊಲಾಬ್ರೇಷನ್ಸ್ ಇದೆ, ನಾವೇ ಯಾಕೆ ಮಾಡಬಾರ್ದು. ಅಂದರೆ ನನ್ನ ತಂದೆ ಕೂಡ ಹಿಂದೆ ಸಿನಿಮಾನ ಪ್ರೊಡಕ್ಷನ್ ಮಾಡಿದರು. ಆ ಲೆಗಸಿ ಮೇಂಟೈನ್ ಮಾಡಬೇಕಲ್ಲ ನಾವು. ಸೊ ಅದಕ್ಕೋಸ್ಕರನೇ ಒಂದು ಪ್ರೊಡಕ್ಷನ್ ಹೌಸು ಬಾನ್ಸಾಲೋ ಕಂಪ್ನಿ ಅಂತ ಲಾಂಚ್ ಮಾಡಿದೆ. ಅಂದರೆ ನನ್ನ ಬೇರೆ ಬಿಸ್ನೆಸ್ ಎಲ್ಲ ಈ ಕಂಪ್ನಿ ಥ್ರೂನೇ ನಡೀತಿತ್ತು. ಈಗ ಅದು ಪ್ರೆಸೆಂಟಾಗಿ ಸಿನಿಮಾಗೆ ಬಂದಿದೆ. ನಿಮ್ಮ ಮೊದಲ ಹೆಜ್ಜೆಗೆ ಚಕ್ರವರ್ತಿ ಅವರ ಕಥೆಯನ್ನು ಆಯ್ಕೆ ಮಾಡೋ ಕಾರಣ ಏನಾಗ್ತದೆ? ಜಾವ ಅಷ್ಟೊಂದು ಕಾಡುವಂಥ ಕಥೆ ಆಗಿತ್ತಾ, ಅಥವಾ ಏನು ಕಾರಣ ಅಂತ? ಅದರ ಹಿಂದ್ಗಡೆ ಒಂದು ಬ್ಲಡ್ ಇದೆ, ಮತ್ತೊಂದು ಒಂದಷ್ಟು ವಿಚಾರಗಳು ಇಲ್ಲೇ ಥೀಮ್ ಪೋಸ್ಟಲ್ಲೇ ಕಾಣಿಸ್ತದೆ. ಏನು ವಸ್ತು ವಿಚಾರ ಏನಿರುತ್ತೆ ಅಂತ? ಜಾವ ನನ್ನೊಬ್ಬನಿಗಲ್ಲ, ಆ ಸಿನಿಮಾ ರಿಲೀಸ್ ಆದಾಗ ಪ್ರತಿಯೊಬ್ಬರನ್ನು ಕಾಡುತ್ತೆ. ಅಂದರೆ ನಾನು ಆಗಲೇ ಹೇಳಿದಾಗೆ ಇಂಡಸ್ಟ್ರಿಲಿ ಈ ಥರದ್ದೊಂದು ನಡೆದಿತ್ತ ಅನ್ನೋದೇ ನಮಗೆ ಸರ್ಪ್ರೈಸು. ಅದು ಸುಮಾರು ವರ್ಷದ ಅವ್ರು ಆಗಲೇ ಹೇಳಿದ್ರಲ್ಲ, ನಿಮ್ಮ ತಂದೆಗೆ ಹೋಗಿ ಕೇಳಿ ಅಂತ. ಆ 80s ನಡೆದಂಥ ಒಂದು ಇನ್ಸಿಡೆಂಟು, ಅದನ್ನು ಕ್ರೈಮ್ ಥ್ರಿಲ್ಲರ್ ಆಗಿ, ಕಂಟೆಂಟ್ ಬೇಸ್ಡ್ ಆಗಿ. ಅಂದರೆ ಕಂಟೆಂಟ್ ತುಂಬ ಮಿಸ್ ಆಗ್ತಿದೆ ಇವತ್ತು. ಆ್ಯಕ್ಷನ್ ಸಿನಿಮಾ ಅಂದಿದ ತಕ್ಷಣ ಹೀರೋ ಎಲಿವೇಷನ್ ಆಗುತ್ತೆ, ಏನೋ ಒಂದಾಗುತ್ತೆ. ಸೊ ಆ ಹೀರೋ ಏನಕ್ಕೆ ಎಲಿವೇಟ್ ಮಾಡ್ತಾರೆ ಅನ್ನೋದೆಲ್ಲ ಬೇಕಲ್ಲ, ಅದೆಲ್ಲ ತುಂಬ. ಅಂದರೆ ನಿಮ್ಗಾಗಲೇ ನಾವು ಒಂದು ಆ 80s ಅಂತ ಒಂದು ಕತೆ ಬಿಟ್ಕೊಟ್ವಿ, ಅದಾದಮೇಲೆ ಒಂದು ಸ್ಮೆಲ್ದು ಒಂದು ಕತೆ ಬಿಟ್ಕೊಟ್ವಿ. ಇದೆಲ್ಲ ಬ್ಲೆಂಡ್ ಆಗಿ ಬರೋವಂಥ ಕತೆ. ಅದಕ್ಕೋಸ್ಕರನೇ ಅದು ಸಿನಿಮಾ ತುಂಬ ಸ್ಪೆಷಲ್ ಅನ್ಸುತ್ತೆ. ಹಂಗಂದ್ರೆ ನಮ್ಮ ಸ್ಯಾಂಡಲ್ವುಡ್ ಕಥೆಯನ್ನೇ ಸಿನಿಮಾಗೆ ಬರ್ತಾ ಇರುವಂಥದ್ದು, ಸಿನಿಮಾದ ಮೇಲೆ ಸಿನಿಮಾ. ಸಿನಿಮಾ ಯಾರ ವಿಚಾರ ಆಗಿರುತ್ತೆ ಅಂತ? ಯಾವ ಸ್ಟಾರ್ಗೆ ಹತ್ತಿರ ಆದಂಥ ಕಥೆ? ಯಾವುದು ಸ್ಟಾರ್ದು ಕತೆ ಅಲ್ಲ, ಸಿನಿಮಾದ ಒಂದು ದೊಡ್ಡ ಪಾರ್ಟಿನ ಕತೆ. ಸಿನಿಮಾದಲ್ಲಿ ಒಂದು ತುಂಬ ದೊಡ್ಡ ಪಾರ್ಟ್ ಅದು. ಅವತ್ತಿನಿಗೆ ಅವರಿಲ್ಲ ಅಂದರೆ ಸಿನಿಮಾ ಆಗ್ತಿರ್ಲಿಲ್ಲ. ಆ ಥರದ ಒಬ್ಬರವರ ಒಂದು ಲೈನು, ಆ ಥರದ ಒಂದು ಕತೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನನ್ನ ಪಾತ್ರ ತುಂಬ ನಾರ್ಮಲ್ ಆಗಿರುತ್ತೆ, ಬಟ್ ಅದಕ್ಕೆ ಅಂತ ಬೇರೆ ಥರದ ಪ್ರಿಪ್ರೇಷನ್ಸ್ಗೆಲ್ಲ ಬೇಕು. ಅಂದರೆ ರನ್ನಿಂಗು ತುಂಬ ಇದೆ, ಆಗಲೇ ಹೇಳಿದಾಗೆ ರನ್ನಿಂಗ್ ತುಂಬ ಇದೆ ಸಿನಿಮಾದಲ್ಲಿ. ಅವನು ಬೇರೆ ಥರನೇ, ಕ್ಯಾರೆಕ್ಟ್ರೇ ಬೇರೆ ಥರ ಇದೆ. ಅದು ತುಂಬ ಆರ್ಟಿಸ್ಟ್ಗಳಿಗೆ, ಅಂದರೆ ನಮಗೂ ತುಂಬ ಚಾಲೆಂಜೇ. ನನಗೆ ಗೊತ್ತಿಲ್ಲ, ಅದು ಹಿಸ್ಟಾರಿಕಲ್ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಭಯನೇ ಆಗಿತ್ತು ಯಾವತ್ತು. ಇಷ್ಟೆಲ್ಲ ಇದೆ, ಹೇಗೆ ಮಾಡೋಕ್ಕಾಗತ್ತೆ ಅಂತ. ಅವತ್ತು ಚಾಲೆಂಜಿಗಾಗಿ ತೊಗೊಂಡಿದ್ದು. ಈ ಥರ ಕ್ಯಾರೆಕ್ಟರೇಷನ್ ಬಂದಾಗ್ಲೂ ಅಷ್ಟೇ, ತುಂಬ ಬಾಡಿ ವೆಯ್ಟ್ ಚೇಂಜ್ ಆಗುತ್ತೆ, ಲುಕ್ಸ್ ಇರ್ಬೋದು, ಹೇರ್ ಇರ್ಬೋದು, ಎಲ್ಲ ಬೇರೆ ಥರನೇ ಇದೆ. ತುಂಬ ಸದ್ಯದಲ್ಲೇ ಗೊತ್ತಾಗುತ್ತೆ, ಫಸ್ಟ್ ಲುಕ್ಕಲ್ಲಿ ಸದ್ಯದಲ್ಲಿ ಬರ್ತೀವಿ. ಚಕ್ರವರ್ತಿ ಅಂತಂದರೆ ಸಾಮಾನ್ಯವಾಗಿ ವಸ್ತು ವಿಚಾರ ಏನಿರುತ್ತೆ ಅಂದರೆ ರಿಯಲಿಸ್ಟಿಕ್ ಕಥೆಗಳನ್ನೇ ಎತ್ಕೊಂಡು ಬರ್ತಾ ಇರ್ತಾರೆ. ಸೊ ಅದೆಲ್ಲವೂ ಕೂಡ ಹತ್ರ ಆಗುವಂತೆ ಕಾಂಟ್ರವರ್ಸಿನೂ ಜೊತೆಗೆ ಅದಕ್ಕೆ ಅಂಟ್ಕೊಂಡು ಬರ್ತಾರೆ ಕತೆ ವಿಚಾರ ಅಂತ ಬಂದಾಗ. ಸೊ ಇಂಡಸ್ಟ್ರಿ ಯಾವ್ದಾದ್ರು ಕಾಂಟ್ರವರ್ಸಿ ವಿಚಾರನೇ ಆಗಿರುತ್ತೆ ಇದು ಅಂತ? ಕಾಂಟ್ರವರ್ಸಿ ಇಲ್ಲ, ಒಂದು ದುರಂತ ಕತೆ. ಕಾಂಟ್ರವರ್ಸಿ ಆಗಿರಲ್ಲ. ಆಗಲೇ ಹೇಳ್ದಂಗೆ ಅವರು ತುಂಬ ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ರಿಸರ್ಚ್ನ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಎಷ್ಟೋ ಗೊತ್ತಿಲ್ಲದಿರೋ ವಿಷಯಗಳನ್ನೆಲ್ಲ ಹೇಳ್ತಾರೆ. ಇಂಡಸ್ಟ್ರಿಯಲ್ಲೇ ಗೊತ್ತಿಲ್ಲದಿರೋ ವಿಷಯಗಳು ನಮ್ಗೆ ಹೇಳ್ತಿಲ್ಲ. ಹೌದಲ್ವಾ, ನಾವು ಇಲ್ಲಿರೋ ಕತೆ ಬಿಟ್ಟು ಎಲ್ಲೆಲ್ಲೋ ಹುಡುಕ್ತಿದ್ದೀವಿ. ಪ್ಯಾನ್ ಇಂಡಿಯಾ ಅಂದಿದ ತಕ್ಷಣ ಎಲ್ಲೆಲ್ಲೋ ಹೋಗಬೇಕು, ಪಂಜಾಬಲ್ಲಿರೋದೆಲ್ಲೋ, ಗುಜರಾತಲ್ಲಿರೋದೆಲ್ಲ ಅಲ್ಲ, ನಮ್ಮಲ್ಲೇ ಒಂದು ಇದೆ, ನಮ್ಮ ಇಂಡಸ್ಟ್ರಿ ಇದೆ. ಅಂದರೆ ಸಿನಿಮಾ ಇಂಡಸ್ಟ್ರಿಗಳು ಎಲ್ಲರೂ ಒಂದೇ, ಪ್ರತಿಯೊಂದು ಇಂಡಸ್ಟ್ರಿಲೂ ಈ ಥರದೊಂದು ನಡೆದಿರುತ್ತೆ. ಸೊ ಆ ಇದನ್ನು ಬೇಸ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಯಾವ ಅಂತಂದ ತಕ್ಷಣ ತಟ್ ಅಂತ ನೆನಪಾಗೋದು ಬೈಕು. ಸೊ ಆ ಬೈಕು ಈ ಕ್ಯಾರೆಕ್ಟರ್ಗೂ ಆ ಪಾತ್ರಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ ಅಂತ? ಫಸ್ಟ್ ಲುಕ್ಕಲ್ಲೇ ಗೊತ್ತಾಗುತ್ತೆ ನಿಮಗೆ. ಯಾವಾಗ ಸ್ಟಾರ್ಟ್ ಆಗ್ಬೋದು? ಇದು ಜುಲೈ ಎಂಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಕ್ಚರ್. ಥ್ಯಾಂಕ್ಸ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಿಷ್ಟು ರಾಜವರ್ಧನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.